ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे नमः. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕುಂಭರಾಶಿಯವರೇ, ಫೆಬ್ರವರಿ 25, 2026ರಿಂದ ಮೇ 30ರವರೆಗಿನ ಭವಿಷ್ಯ ಇದು. 2026ರವರೆಗೆ ಇರುವ ಈ ಅವಧಿ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಆಂತರಿಕ ಜಾಗೃತಿ, ಚಿಂತನೆಯ ಬದಲಾವಣೆ ಮತ್ತು ಭಾಗ್ಯದ ಹೊಸ ಅಧ್ಯಯನ ಆರಂಭವಾಗುವ ವಿಶಿಷ್ಟ ಕಾಲ. ಹೊರಗಿನಿಂದ ಎಲ್ಲವೂ ಸಾಮಾನ್ಯವಾಗಿ ಕಾಣಬಹುದು, ಆದರೆ ಒಳಗೆ ಗ್ರಹಗಳ ಶಕ್ತಿ ನಿಮ್ಮ ಬದುಕಿನಲ್ಲಿ ಮಹತ್ತರ ಪರಿವರ್ತನೆಗೆ ವೇದಿಕೆ ಸಿದ್ಧಪಡಿಸುತ್ತಿದೆ. ಇದು ಶಾಂತವಾಗಿ ಕಾಣುವ ಜ್ವಾಲಾಮುಖಿಯಂತೆ ಮೇಲ್ಮೈಯಲ್ಲಿ ಸ್ಥಿರ, ಒಳಗೆ ಅಪಾರ ಶಕ್ತಿ ಸಂಗ್ರಹವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುವಿಗೆ ಸಂಪೂರ್ಣ ರಾಶಿಚಕ್ರ ಸಂಚಾರಕ್ಕೆ ಸುಮಾರು 18 ವರ್ಷ ಬೇಕಾಗುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ನಿರ್ಮಾಣವಾಗುವ ಗ್ರಹ ಯೋಗಗಳು ಅತ್ಯಂತ ಅಪರೂಪ ಮತ್ತು ಪರಿಣಾಮಕಾರಿ. ಈಗ ನಿರ್ಮಾಣವಾಗುತ್ತಿರುವ ಪರಿಸ್ಥಿತಿಗಳು ಕಳೆದ 18 ವರ್ಷಗಳಲ್ಲಿ ಆಗಿಲ್ಲ ಮತ್ತು ಮುಂದಿನ 18 ವರ್ಷಗಳಿಗೂ ಇದು ರೀತಿಯಲ್ಲಿ ಪುನರಾವರ್ತನೆ ಆಗುವುದಿಲ್ಲ. ಆದ್ದರಿಂದ ಈ ಸಮಯ ನಿಮ್ಮ ಜೀವನದ ತಿರುವು ಬಿಂದು ಆಗಬಹುದು. ರಾಹು ನಿಮ್ಮದೇ ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿರುವುದರಿಂದ ಈ ಸಮಯದಲ್ಲಿ ಆತ್ಮ ಪರಿಶೀಲನೆ ಅತ್ಯಂತ ಮುಖ್ಯವಾಗುತ್ತದೆ. ನೀವು ನಿಮ್ಮೊಳಗಿನ ಸತ್ಯವನ್ನು ಎದುರಿಸಲು ಸಿದ್ಧರಾಗಬೇಕಾಗುತ್ತದೆ. ಮುಚ್ಚಿಹಾಕಿದ ಭಾವನೆಗಳು, ಹೇಳದ ಮಾತುಗಳು ಅಥವಾ ಮುಂದಿಡಿದ ನಿರ್ಧಾರಗಳು ಇದೀಗ ಸ್ಪಷ್ಟವಾಗಿ ಮೇಲಕ್ಕೆ ಬರುತ್ತವೆ. ಇದು ಮೋಸದಿಂದ ದೂರವಿದ್ದು ಸ್ಪಷ್ಟನೆ ಮತ್ತು ಜಾಗ್ರತೆ ಆಯ್ಕೆ ಮಾಡಬೇಕಾದ ಕಾಲ. ನಿಮ್ಮ ಒಳಗಿನ ಧ್ವನಿಯನ್ನು ನಂಬಿದರೆ ಅದ್ಭುತ ಪ್ರಗತಿ ಸಾಧ್ಯ. ಆತುರ ಅಥವಾ ಅಹಂಕಾರದಿಂದ ನಡೆದುಕೊಂಡರೆ ತಕ್ಷಣವೇ ಅನುಭವದ ಮೂಲಕ ಪಾಠ ಸಿಗುತ್ತದೆ. ಈ ಅವಧಿ ನಿಮ್ಮನ್ನು ಬಲಿಷ್ಠ ಮತ್ತು ಜಾಗೃತ ವ್ಯಕ್ತಿಯನ್ನಾಗಿ ರೂಪಿಸಲು ಬಂದಿರುವ ದೈವಿಕ ಆಕಾಶವಾಣಿಯಾಗಿದೆ. ಕುಂಭರಾಶಿಯಾಧಿಪತಿ ಶನಿ ಮತ್ತು ಶನಿ ಧನಭಾವದಲ್ಲಿ ಇರುವುದರಿಂದ ರಾಹುವಿನ ಶಕ್ತಿ ಹಣಕಾಸು ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಬದಲಾವಣೆ ತರಬಹುದು. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಕುಟುಂಬದಲ್ಲಿ ಗೌರವ ಹೆಚ್ಚಾಗಬಹುದು. ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಹೆಚ್ಚಿನ ಮೌಲ್ಯ ಸಿಗಬಹುದು. ಇದು ಆರ್ಥಿಕವಾಗಿ ಬಲಿಷ್ಠವಾಗುವ ಅವಕಾಶ. ಒಂದು ಮೊದಲ ಹಂತ ಅಂದರೆ ಆಲ್ರೆಡಿ ನಾವು ಜನವರಿ, ಫೆಬ್ರವರಿ ಕಳೆದಿದ್ದೀವಿ, ಮಾರ್ಚಲ್ಲಿದ್ದೀವಿ. ಈ ಫೆಬ್ರವರಿ 25ರಿಂದ ಮಾರ್ಚ್ 28 ಅಂದರೆ ಈ ಮಾರ್ಚ್ 28ರ ಜ್ವಾಲಾಮುಖಿ ಚಿಂತನೆ ಇರುತ್ತದೆ. ಈ ಹಂತದಲ್ಲಿ ನಿಮ್ಮ ಚಿಂತನೆಯ ಶಕ್ತಿ ಜ್ವಾಲಾಮುಖಿಯಂತೆ ಉರಿಯಲು ಆರಂಭಿಸುತ್ತದೆ. ಒಂದು ಆಲೋಚನೆ ಮತ್ತೊಂದನ್ನು ಹುಟ್ಟುಹಾಕುತ್ತದೆ. ನಿಮ್ಮ ಮನಸ್ಸು ಸದಾ ಕ್ರಿಯಾಶೀಲವಾಗಿರುತ್ತದೆ. ವಿಶೇಷವಾಗಿ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಉದ್ಯಮ, ಆನ್ಲೈನ್ ವ್ಯವಹಾರ ಅಥವಾ ಹೊಸ ಕೌಶಲ್ಯಗಳ ಕಲಿಕೆಯ ಕಡೆ ಹೆಚ್ಚು ಆಸಕ್ತಿ ಮೂಡಬಹುದು. ಸ್ನೇಹಿತರೆ, ಕೆಲವರಿಗೆ ಅಚಾನಕ್ ಹೊಸ ಪ್ರಾಜೆಕ್ಟ್ ಆರಂಭಿಸುವ ಪ್ರೇರಣೆ ಬರುತ್ತದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥೈಸುವವರು ಇರಬಹುದು. ನಿಮ್ಮ ವೇಗವನ್ನು ನೋಡಿ ಅಸೂಯೆ ಪಡುವವರು ಎದುರಾಗಬಹುದು. ಟೀಕೆಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ಪರೀಕ್ಷಿಸಬಹುದು. ಆದರೆ ಪ್ರತಿಯೊಂದು ಮಾತಿಗೂ ತಕ್ಷಣ ಪ್ರತಿಕ್ರಿಯಿಸುವ ಬದಲು ನಿಮ್ಮ ಗುರಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಶಾಂತವಾಗಿ ಮುಂದೆ ಸಾಗುವುದು ಮುಖ್ಯ. ಕುಂಭರಾಶಿಯವರಿಗೆ ಈ ಹಂತದಲ್ಲಿ ನಿಯಂತ್ರಿತ ಉತ್ಸಾಹ ಮತ್ತು ಸ್ಪಷ್ಟ ದಿಕ್ಕು ನಿಮ್ಮ ಯಶಸ್ಸಿಗೆ ಬಲವಾದ ಆಧಾರವಾಗುತ್ತದೆ. ಎರಡನೇ ಹಂತದಲ್ಲಿ ಆಂತರಿಕ ವಿಶ್ಲೇಷಣೆ ಮತ್ತು ಮಾರ್ಚ್ 29ರಿಂದ ಮೇ 30ರವರೆಗೆ ಈ ಹಂತದಲ್ಲಿ ಹೊರಗಿನ ಗಡಿಬಿಡಿ ಕಡಿಮೆಯಾಗಿದ್ದರೂ ಒಳಗಿನ ಚಿಂತನೆ ಇನ್ನಷ್ಟು ಆಳಕ್ಕೆ ಇಳಿಯುತ್ತದೆ. ನೀವು ನಿಮ್ಮ ಭವಿಷ್ಯ ಗುರಿಗಳು, ಆರ್ಥಿಕ ಸ್ಥಿತಿ ಮತ್ತು ಸಂಬಂಧಗಳ ಬಗ್ಗೆ ಗಂಭೀರವಾಗಿ ಯೋಚಿಸಲು ಆರಂಭಿಸುತ್ತೀರಿ. ಕೆಲವು ಕ್ಷಣಗಳು ಹೆಚ್ಚು ಯೋಚನೆ ನಿಮ್ಮ ಮನಸ್ಸನ್ನು ದಣಿವಿಗೆ ತಳ್ಳುವಂತೆ ಅನುಭವವಾಗಬಹುದು, ಆದರೆ ಅದು ನಕಾರಾತ್ಮಕತೆಯ ಸೂಚನೆಯಲ್ಲ. ಅದು ನಿಮ್ಮ ಒಳ ಜಾಗೃತಿಯ ಬೆಳವಣಿಗೆ. ನಿಮ್ಮ ಮನಸ್ಸು ಈಗ ಸ್ಪಷ್ಟ ದಿಕ್ಕನ್ನು ಹುಡುಕುತ್ತಿದೆ. ಈ ಸಮಯದಲ್ಲಿ ನಿಯಮಿತ ದಿನಚರಿ, ಸರಿಯಾದ ನಿದ್ರೆ, ಪ್ರಾಣಾಯಾಮ, ಧ್ಯಾನ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ನಿಮ್ಮನ್ನು ಮಾನಸಿಕವಾಗಿ ಸ್ಥಿರಗೊಳಿಸುತ್ತದೆ. ಭಾವನೆಗಿಂತ ತಾಳ್ಮೆ, ಆತುರಕ್ಕಿಂತ ಯೋಜನೆ ಮುಖ್ಯವಾಗುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿದರೆ ಇದೇ ಅವಧಿ ನಿಮ್ಮ ಭವಿಷ್ಯದ ಬಲವಾದ ಅಡಿಪಾಯವಾಗುತ್ತದೆ. ಮೂರನೆಯದಾಗಿ, ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಕಂಡುಬರುವ ಬದಲಾವಣೆ ಅತಿ ಸ್ಪಷ್ಟವಾಗಿರುತ್ತದೆ. ಮೊದಲು ಸಂಶಯಪಟ್ಟ ವಿಷಯಗಳಲ್ಲಿ ಈಗ ನೀವು ಧೈರ್ಯದಿಂದ ಮಾತನಾಡಲು ಆರಂಭಿಸುತ್ತೀರಿ. ನಿಮ್ಮ ಮಾತುಗಳಲ್ಲಿ ಗಂಭೀರತೆ, ತೂಕ ಮತ್ತು ಸ್ಪಷ್ಟತೆ ಹೆಚ್ಚಾಗುತ್ತದೆ. ನೀವು ಭಾವನಾತ್ಮಕ ಪ್ರತಿಕ್ರಿಯೆಗಳಿಗಿಂತ ತಂತ್ರಜ್ಞಾನಾತ್ಮಕ ಮತ್ತು ತಾರ್ಕಿಕ ಚಿಂತನೆಗೆ ಹೆಚ್ಚಿನ ಮಹತ್ವ ನೀಡುತ್ತೀರಿ. ಕುಂಭರಾಶಿಯವರೇ, ನಿಮ್ಮ ಸಮಸ್ಯೆಗಳನ್ನು ದೂರದಿಂದ ನೋಡಿ ವಿಶ್ಲೇಷಿಸುವ ಗುಣ ಬೆಳೆಯುತ್ತದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಏರಿಕೆಯಾಗುತ್ತದೆ. ಜನರು ನಿಮ್ಮಲ್ಲಿನ ಈ ಹೊಸ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯನ್ನು ಗಮನಿಸುತ್ತಾರೆ. ಕೆಲವರಿಗೆ ನೀವು ಪ್ರೇರಣೆ ಆಗಬಹುದು, ಇನ್ನು ಕೆಲವರಿಗೆ ನಿಮ್ಮ ಬದಲಾವಣೆ
ಅಚ್ಚರಿಯಂತಾಗಬಹುದು. ಆದರೆ ಈ ರೂಪಾಂತರ ನಿಮ್ಮ ಒಳಗಿನ ಬೆಳವಣಿಗೆಯ ಪ್ರತಿಬಿಂಬವಾಗಿದ್ದು ಮುಂದಿನ ಯಶಸ್ಸಿಗೆ ಬಲವಾದ ನೆಲೆಗಟ್ಟಾಗುತ್ತದೆ. 4ನೇದಾಗಿ ಕುಂಭರಾಶಿಯವರ ಈ ಸಮಯದಲ್ಲಿ ನಿರೀಕ್ಷಿಸಿದ ರೀತಿಯಲ್ಲಿ ಜೀವನ ನಿಮ್ಮ ಮುಂದೆ ಹೊಸ ದ್ವಾರವನ್ನು ತೆರೆದುಕೊಳ್ಳಬಹುದು. ನೀವು ನಿರೀಕ್ಷಿಸದೇ ಇದ್ದಾಗಲೇ ಒಂದು ಹೊಸ ಉದ್ಯೋಗದ ಅವಕಾಶ, ಮಹತ್ವದ ಪ್ರಾಜೆಕ್ಟ್, ವ್ಯಾವಹಾರಿಕ ಅಥವಾ ಪ್ರಭಾವಶಾಲಿ ವ್ಯಕ್ತಿಯ ಪರಿಚಯ ನಿಮ್ಮ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಇದೆ. ಇದು ನಿಧಾನವಾಗಿ ಅಲ್ಲ, ಅಚಾನಕ್ಕಾಗಿ ನಿಮ್ಮ ಮುಂದೆ ಬರುತ್ತದೆ. ಮೊದಲ ಕ್ಷಣದಲ್ಲಿ ಅದು ಸವಾಲಿನಂತೆ ಕಾಣಬಹುದು, ನಿಮ್ಮಲ್ಲಿ ಸ್ವಲ್ಪ ಭಯ ಅಥವಾ ಸಂಶಯ ಹುಟ್ಟಿಸಬಹುದು. ಆದರೆ ನೆನಪಿರಲಿ, ದೊಡ್ಡ ಬದಲಾವಣೆಗಳು ಸದಾ ಕಂಫರ್ಟ್ ಝೋನ್ನ ಹೊರಗೆ ಸಿಗುತ್ತವೆ. ನಿಮ್ಮ ಸಾಮರ್ಥ್ಯವನ್ನು ನಂಬಿ ಆತ್ಮವಿಶ್ವಾಸದಿಂದ ಒಂದು ಹೆಜ್ಜೆ ಮುಂದೆ ಇಡಿ. ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಧೈರ್ಯವಾದ ನಿರ್ಧಾರವೇ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಹೊಸ ಭವಿಷ್ಯದ ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಡಬಹುದು. 5ನೇದಾಗಿ, ನೀವು ಎಷ್ಟು ಪ್ರಾಮಾಣಿಕವಾಗಿ ಪರಿಶ್ರಮ ಪಟ್ಟರೂ ಈ ಅವಧಿಯಲ್ಲಿ ಕೆಲವರು ನಿಮ್ಮ ಉದ್ದೇಶಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳು ಅಥವಾ ಕ್ರಮಗಳು ಬೇರೆ ಅರ್ಥದಲ್ಲಿ ತಿರುಗಿ ಕಾಣಿಸಬಹುದು. ಟೀಕೆಗಳು, ಅನಾವಶ್ಯಕ ಆರೋಪಗಳು ಅಥವಾ ಹಿಂಬಾಲಿಸುವ ಮಾತುಗಳು ಹೆಚ್ಚಾಗಬಹುದು. ಇದು ರಾಹುವಿನ ಬ್ರಹ್ಮಾತ್ಮಕ ಪ್ರಭಾವದಿಂದ ಉಂಟಾಗುವ ಪರಿಸ್ಥಿತಿ. ಸತ್ಯವು ಕ್ಷಣಿಕವಾಗಿ ಮುಸುಕಾಗಿದೆ ಎಂದು ತೋರುವ ಸಮಯ, ಆದರೆ ನೀವು ನಿಮ್ಮ ಒಳಗಿನ ಶಾಂತಿಯನ್ನು ಕಾಪಾಡಿಕೊಂಡರೆ ಅದೇ ನಿಮ್ಮ ದೊಡ್ಡ ಶಕ್ತಿ. ಪ್ರತಿಯೊಬ್ಬರಿಗೂ ಉತ್ತರ ನೀಡಲು ಅಥವಾ ನಿಮ್ಮ ಸಾಬೀತುಪಡಿಸಲು ಆತುರಿಯಬೇಡಿ. ಮೌನ ಮತ್ತು ಸ್ಥಿರತೆ ಕೆಲವೊಮ್ಮೆ ಅತ್ಯಂತ ಬಲವಾದ ಪ್ರತಿಕ್ರಿಯೆಯಾಗುತ್ತದೆ. ಸಮಯವೇ ಸತ್ಯವನ್ನು ಹೊರತಂದು ನಿಮ್ಮ ನಿಷ್ಠೆ ಮತ್ತು ಪರಿಶ್ರಮವನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತದೆ. 6ನೇದಾಗಿ, ಈ ಅವಧಿಯಲ್ಲಿ ನಿಮ್ಮ ಧನ ಪ್ರವಾಹದಲ್ಲಿ ಏರಿಕೆ ಕಾಣಿಸಬಹುದು. ಅಚಾನಕ್ ಹಣದ ಆಗಮನ, ಹೊಸ ಆದಾಯದ ಮೂಲಗಳು ಅಥವಾ ಸೈಡ್ ಇನ್ಕಮ್ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ. ವಿಶೇಷವಾಗಿ ಡಿಜಿಟಲ್ ಕ್ಷೇತ್ರ, ಆನ್ಲೈನ್ ವ್ಯವಹಾರ, ಟೆಕ್ನಾಲಜಿ, ಫ್ರೀಲ್ಯಾನ್ಸಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಲಾಭದ ಸೂಚನೆಗಳಿವೆ. ಆದರೆ ಹಣ ಬಂದಂತೆ ಖರ್ಚು ಕೂಡ ವೇಗವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಗ್ಯಾಜೆಟ್ಗಳು, ಹೂಡಿಕೆಗಳು, ಹೊಸ ಯೋಜನೆಗಳ ಮೇಲೆ ತಕ್ಷಣ ಹಣ ಖರ್ಚು ಮಾಡುವ ಮನೋಭಾವ ಮೂಡಬಹುದು. ಆದ್ದರಿಂದ ಪ್ರತಿಯೊಂದು ಹಣಕಾಸು ನಿರ್ಧಾರವನ್ನು ಯೋಚನೆ ಮಾಡಿಕೊಂಡು ತೆಗೆದುಕೊಳ್ಳುವ. ಅತ್ಯಂತ ಮುಖ್ಯ ತುರ್ತು ಹೂಡಿಕೆಗಳು ಅಥವಾ ಆತುರದ ಖರೀದಿಗಳು ಮುಂದೆ ನಷ್ಟವಾಗಿ ಕಾಣಬಹುದು. ಜಾಣ್ಮೆಯ ಬಜೆಟ್ ಮತ್ತು ದೂರದೃಷ್ಟಿಯ ಯೋಜನೆ ನಿಮ್ಮ ಸಂಪತ್ತನ್ನು ಸ್ಥಿರಗೊಳಿಸಿ ಬೆಳವಣಿಗೆಯನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. 7ನೇದಾಗಿ, ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳ ನಿಜ ಸ್ವರೂಪ ಸ್ಪಷ್ಟವಾಗಿ ಹೊರಬರುತ್ತದೆ. ಯಾರು ನಿಮ್ಮೊಂದಿಗೆ ನಿಜವಾದ ಸತ್ಯತೆ ಮತ್ತು ಗೌರವದಿಂದ ಇದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಪರಸ್ಪರ ನಂಬಿಕೆ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಬೆಂಬಲದ ಮೇಲೆ ನಿಂತಿರುವ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಆದರೆ ಕೇವಲ ಒತ್ತಡ, ಅಭ್ಯಾಸ ಅಥವಾ ಭಯದ ಆಧಾರದ ಮೇಲೆ ಮುಂದುವರೆದಿದ್ದ ಸಂಬಂಧಗಳು ಸ್ವಾಭಾವಿಕವಾಗಿ ದೂರ ಆಗುವ ಸಾಧ್ಯತೆ ಇದೆ. ಇದು ನೋವುಂಟು ಮಾಡಬಹುದು, ಆದರೆ ನಿಮ್ಮ ಭಾವನಾತ್ಮಕ ಶುದ್ಧೀಕರಣ ಭಾಗವಾಗಿರುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವೂ ಸಂಭವಿಸಬಹುದು. ಸ್ನೇಹದ ರೂಪದಲ್ಲಾಗಲಿ ವಿಶೇಷ ಸಂಬಂಧದ ರೂಪದಲ್ಲಾಗಲಿ ಯಾವುದೇ ಹೊಸ ಸಂಬಂಧವನ್ನು ತಕ್ಷಣ ತೀರ್ಮಾನಿಸದೆ ಸಮಯ ನೀಡಿ ಗಮನಿಸಿ ಮತ್ತು ಮನಸ್ಸಿಗೆ ಸ್ಪಷ್ಟತೆ ಬಂದ ನಂತರ ಮುಂದುವರಿಯುವುದು ಒಳಿತು. 8ನೇದಾಗಿ, ಕುಂಭರಾಶಿಯವರು ಈ ಅವಧಿಯಲ್ಲಿ ಭಾಗ್ಯ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ನಿಜ, ಆದರೆ ಅದು ಸಾಂಪ್ರದಾಯಿಕ ಅಪರಿಚಿತ ಮಾರ್ಗದಿಂದ ಅಲ್ಲ. ಹೊಸ, ವಿಭಿನ್ನ ಮತ್ತು ಕೆಲವು ಒಮ್ಮೆ ಅಸಾಧಾರಣ ದಾರಿಯಿಂದ ಆಗಿರಬಹುದು. ಟೆಕ್ನಾಲಜಿ ಕ್ಷೇತ್ರ, ಆನ್ಲೈನ್ ವೇದಿಕೆಗಳು, ವಿದೇಶಿ ಸಂಪರ್ಕಗಳು ಅಥವಾ ನವೀನ ಆಲೋಚನೆಗಳು ನಿಮ್ಮ ಯಶಸ್ಸಿಗೆ ಮುಖ್ಯ ಕೀಲಿಕೈಯಾಗಬಹುದು. ನಿಮ್ಮ ಚಿಂತನೆಯಲ್ಲಿರುವ ವೈಶಿಷ್ಟ್ಯವೇ ನಿಮ್ಮ ಬಲವಾಗುತ್ತದೆ. ಈ ಸಮಯದಲ್ಲಿ ಹಸಿ ಹಾಲಿನ ತಿಲಕ ಧರಿಸುವುದು, ಮಂಗಳವಾರ ಹನುಮನ ಆರಾಧನೆ ಮಾಡುವುದು, ರಾಹು ಗಾಯತ್ರಿ ಮಂತ್ರ ಜಪಿಸುವುದು, ನಿಮ್ಮ ವಾಣಿಯಲ್ಲಿ ನಿಯಂತ್ರಣ ಕಾಯ್ದುಕೊಳ್ಳುವುದು ಮನಃಶಾಂತಿ ಮತ್ತು ಸ್ಪಷ್ಟತೆಗೆ ಸಹಾಯ ಮಾಡುತ್ತದೆ. ಯಾವುದೇ ರೀತಿಯ ನಶೆ, ಅತಿಯಾದ ಉತ್ಸಾಹ ಅಥವಾ ತುರ್ತು ನಿರ್ಧಾರದಿಂದ ದೂರವಿರುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಕುಂಭರಾಶಿಯವರೇ, ರಾಹು ಭಯ ಹುಟ್ಟಿಸಲು ಅಲ್ಲ, ನಿಮ್ಮನ್ನು ಜಾಗೃತಿಗೊಳಿಸಲು, ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಹೊರತೆಗೆಯಲು ಬರುತ್ತಾನೆ. ಈ 3 ತಿಂಗಳುಗಳಲ್ಲಿ ನಿಮ್ಮ ಜೀವನದ ಹೊಸ ರೂಪಕ್ಕೆ ಬಲವಾದ ವೇದಿಕೆ ನಿರ್ಮಿಸುತ್ತದೆ. ಧೈರ್ಯ, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ನೀವು ನಿಮ್ಮದೇ ಭಾಗ್ಯದ ಶಿಲ್ಪಿ ಆಗಬಹುದು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ, ರಾಹು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಕುಂಭರಾಶಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ, ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ.